ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಯೂಟ್ಯೂಬ್ ಕನ್ನಡ ಚಾನಲ್. ಇವತ್ತು ನಾನು ಇನ್ಸ್ಟೆಂಟಾಗಿ ಟೊಮೊಟೊ ಆಲೂ ದೋಸೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಒಂದು ಜಾರ್ ತೊಗೊಂಡು ಅದಕ್ಕೆ ಒಂದು 3-4 ಗಂಟೆ ನೆನೆಸಿರೋಂಥ ನೆನೆಸಿರೋ ಅಕ್ಕಿ ಇಲ್ಲ ಅಂದರೂ ನಾವು ಅಕ್ಕಿ ಹಿಟ್ಟನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಇದು ನಾನು ಮೊದಲೇ ನೆನೆಸಿಟ್ಟಿದ್ದೆ. ಸೊ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ನಾವು ಈ ಅಕ್ಕಿನ ಯೂಸ್ ಮಾಡ್ಕೋಬೋದು. ಒಂದು ಮೀಡಿಯಮ್ ಕಾಫಿ ಗ್ಲಾಸಲ್ಲಿ 3 ಲೋಟ ಅಕ್ಕಿ ನೆನೆಸಿದ್ದೆ. ಸೊ ಈ ಅಕ್ಕಿನ ಪೂರ್ತಿ ನೀರಿನ ಡ್ರೈನ್ ಮಾಡಿಬಿಟ್ಟು ನಾವು ಜಾರ್ಗೆ ಹಾಕೋಬೇಕು. ಆಮೇಲೆ 3 ಸ್ಪೂನಷ್ಟು ಗೋಧಿ ಹಿಟ್ಟು, 3 ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆ 3/4 ಕಪ್ಪಷ್ಟು ಕಡಲೆಪುರಿ. ಅದನ್ನು ತೊಳೆದಾದರೂ ಹಾಕೋಬೋದು, ನೀವು ಹಾಗೇನಾದರೂ ಹಾಕೋಬೋದು. ಒಂದು ಸಣ್ಣ ಈರುಳ್ಳಿಲಿ ಅರ್ಧ ಈರುಳ್ಳಿ, ಮತ್ತು 4 ಹಸಿ ಮೆಣಸಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ತೊಳೆದು ಹಾಕಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಇಂಚಷ್ಟು ಶುಂಠಿನ ತೊಳೆದು ಜಜ್ಜಿ ಹಾಕ್ತಾಯಿದ್ದೀನಿ. ಮತ್ತು ನೋಡಿ, ಇದಕ್ಕೆ ಒಂದು ಮೀಡಿಯಮ್ ಗಾತ್ರದ ಟೊಮೊಟೊ ಹಣ್ಣು ಚೆನ್ನಾಗಾಗಿರಬೇಕು. ಸೊ ಇದನ್ನು ನೀವು 1 ಅಥವಾ 2 ಹಾಕೋಬೋದು. ನಾನು ಇಲ್ಲಿ 3 ಗ್ಲಾಸ್ ಅಕ್ಕಿಗೆ 1 ಹಾಕ್ತಾಯಿದ್ದೀನಿ. ಮತ್ತು ಒಂದು ಪೊಟ್ಯಾಟೊ, ಇದು ಹಸಿದೇನೆ, ಚೆನ್ನಾಗಿ ಸಿಪ್ಪೆ ತೆಗೆದುಬಿಟ್ಟು ಹಾಕಬೇಕು. ಸಿಪ್ಪೆ ಅಷ್ಟು ನುಣ್ಣಗೆ ರುಬ್ಬೋದಿಲ್ಲ, ಹಾಗಾಗಿ ಇಲ್ಲಿ ಸಿಪ್ಪೆ ತೆಗೆದುಬಿಟ್ಟು ಅದೇನೋ ಸ್ವಲ್ಪ ಬ್ಲ್ಯಾಕ್ ಥರ ಎಲ್ಲ ಇದೆ, ಅದನ್ನೆಲ್ಲ ಒಳಗಡೆ ಇರೋದೆಲ್ಲ ತೆಗೆದುಬಿಟ್ಟು ಹೆಚ್ಚಿಬಿಟ್ಟು ಇದಕ್ಕೆ ಹಾಕಿ ಗ್ರೈಂಡ್ ಮಾಡಬೇಕು. ಸೊ 3 ಗ್ಲಾಸಿಗೆ 1 ಗ್ಲಾಸಷ್ಟು ನಮಗೆ ರವೆ ಬೇಕಾದ್ರೆ ಹಾಕ್ಕೋಬೋದು ನಾವು. ರವೆ ಹಾಕಿದ್ರೆ ಇನ್ನೂ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನಾನು ರವೆ ಹಾಕಿಲ್ಲ, ಅಷ್ಟು ಗ್ರೈಂಡ್ ಮಾಡಿ ತೊಗೊಂಬಂದಿದ್ದೀನಿ ನೋಡಿ. ಸೊ ಇದನ್ನು ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಜಾರನ್ನ ಸ್ವಲ್ಪ ನೀರಲ್ಲಿ ತೊಳೆದು ಮತ್ತು ಆ ನೀರನ್ನು ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ತವಾನ ಒಲೆ ಮೇಲೆ ಕಾಯಕ್ಕಿಟ್ಬಿಟ್ಟು ಒಂಚೂರು ಎಣ್ಣೆ ಹಾಕಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಅದು ಆಯಿಲ್ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ನೋಡಿ, ದೋಸೆನ ನಾವು ಎಷ್ಟು ತೆಳು ಬೇಕಾದ್ರೆ ಹಾಕ್ಕೋಬೋದು. ಇದು ಇನ್ಸ್ಟೆಂಟ್, ಆವಾಗಲೇ ರುಬ್ಬಿ ಆವಾಗಲೇ ಮಾಡೋದು. ರಾತ್ರಿ ಏನಾದರೂ ನಾವು ಮರ್ತು ಬಿಟ್ಟಿದ್ರೆ ಬೆಳಗ್ಗೆ ಏನು ದಿಢೀರುತ್ತೆ ದೋಸೆ, ಬೆಳಗ್ಗೆನೇ ಅಕ್ಕಿ ನೆನೆಯೋಕೆ ಹಾಕೋದು ಮರ್ತೋಗಿರುತ್ತವಲ್ವ. ಸೊ ಆವಾಗ ರಾತ್ರಿ ನಾವು ಅಕ್ಕಿ ನೆನೆಸಿಟ್ಬಿಟ್ಟು ಮಾಡ್ಬೋದು. ಇಲ್ಲ ಬೆಳಗ್ಗೆ ಅಕ್ಕಿ ಹಿಟ್ಟಿದ್ದರೆ ಅಕ್ಕಿ ಹಿಟ್ಟನ್ನೇ ಈ ಥರ ಎಲ್ಲ ಹಿಟ್ಟುಗಳ ಜೊತೆ ಮಿಕ್ಸ್ ಮಾಡಿ ಅದಕ್ಕೆ 1 ಸ್ಪೂನಷ್ಟು ನಾವು ಮೊಸರನ್ನ ಸೇರಿಸ್ಬಿಟ್ಟು ಈ ಥರ ಬ್ಯಾಟರ್ನ ರೆಡಿ ಮಾಡ್ಕೋಬೋದು. ರವೆ ಸೇರಿಸ್ತೀವಿ ಅಂದರೆ ರವೆನೂ ಕೂಡ ಇದ್ರ ಜೊತೆನೇ ಗ್ರೈಂಡ್ ಮಾಡಬೇಕು. ರವೆ ಹಾಕಿದ್ರೆ ಇನ್ನೂ ತುಂಬ ಕ್ರಿಸ್ಪಿಯಾಗಿರೋಂಥ ದೋಸೆ ಆಗುತ್ತೆ. ಎಲ್ಲ ಮಸಾಲೆ ಇದರಲ್ಲೇ ಬ್ಲೆಂಡ್ ಆಗಿರೋದ್ರಿಂದ ದೋಸೆ ಬೇಯಬೇಕಾದ್ರೆ ನಮಗೆ ಅದ್ರ ಘಮ ಬರುತ್ತೆ. ಮತ್ತು ಜಾಸ್ತಿ ಎಣ್ಣೆ ಕೂಡ ಬೇಕಾಗಿಲ್ಲ ಅದಕ್ಕೆ. ನೀವು 2 ದೋಸೆಗೆ ಒಂದ್ಸಲ ಎಣ್ಣೆ ಹಾಕ್ಕೊಂಡ್ರೂ ಸಾಕು. ನಿಮ್ಗೆ ಎಷ್ಟು ತೆಳು ಸಾಧ್ಯನೋ ಅಷ್ಟು ತೆಳು ದೋಸೆನ ಇದಕ್ಕೆ ಹಾಕೋಬೋದು. ನೋಡಿ, ಪೇಪರ್ ದೋಸೆ ಥರ ಬರ್ತಾಯಿದೆ. ಮತ್ತು ರಫ್ ಆಗಿ ಕೂಡ ತಿರುವ ಹಾಕೋದು ಎಲ್ಲ ಮಾಡಿದ್ರೂ ಅದು ಕಿತ್ತು ಹೋಗೋದು ಇಲ್ಲ. ಬೇರೆ ದೋಸೆ ಥರ ತುಂಬ ಸಾಫ್ಟ್ ಇರೋದಿಲ್ಲ. ಸೊ ತುಂಬ ಚೆನ್ನಾಗಿ ಮಾಡೋದಕ್ಕೆ ಬರುತ್ತೆ. ಬಿಗ್ನರ್ಸ್ಗೂ ಮತ್ತು ಬ್ಯಾಚುಲರ್ಸ್ಗೆ ಹೇಳಿ ಮಾಡಿಸಿರೋಂಥ ದೋಸೆ ದಿಢೀರಂತ ಆವಾಗಲೇ ಮಾಡಿಕೊಂಡು ಆವಾಗಲೇ ತಿನ್ಬೋದು. ಎಲ್ಲ ಥರ ಚಟ್ನಿ ಮತ್ತು ಟೊಮೊಟೊ ಗೊಜ್ಜು ಪಲ್ಯಗಳಿಗೆ ತುಂಬ ಚೆನ್ನಾಗಿ ಹೊಂದುತ್ತೆ. ಏನೂ ಇಲ್ಲ ಅಂದರೂ ಬರೀ ಚಟ್ನಿ ಪುಡಿ ಮತ್ತು ಮೊಸರು ಜೊತೆ ಕೂಡ ಇದನ್ನು ತಿನ್ಬೋದು. ಯಾಕಂದರೆ ಅದರಲ್ಲೇ ಎಲ್ಲ ಖಾರ ಮಸಾಲೆ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ ಬರೀ ಮೊಸರು ಜೊತೆನೂ ಕೂಡ ನೀವು ಇದನ್ನು ತೊಗೋಬೋದು. ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸಪ್ರೇಟಾಗಿ ಮಾಡಬೇಕು. ದೋಸೆ ಸಪ್ರೇಟಾಗಿ ಬಾಕ್ಸಲ್ಲಿ ಪ್ಯಾಕ್ ಮಾಡಬೇಕು, ಹಾಗೆ ಪಲ್ಯ ಅಥವಾ ಚಟ್ನಿ ಸಪ್ರೇಟಾಗಿ ಮಾಡಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇನ್ಸ್ಟೆಂಟ್ ಆಲೂ ಟೊಮೆಟೊ ದೋಸೆ ರೆಡಿ ಟು ಸರ್ವ್ ನೌ.